ಬಳ್ಳಾರಿ ಜಿಲ್ಲೆಯ ಕುರುಕೋಡ್ನಲ್ಲಿ ಕುರುಕೋಡು ಉತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಎತ್ತಿನ ಬಂಡಿಗಳ ಮೆರವಣಿಗೆಗೆ ಕಂಪ್ಲಿ ಶಾಸಕ ಕೆಎನ್ ಗಣೇಶ್ ಚಾಲನೆ ನೀಡಿದರು. ಇಂದು ಮತ್ತು ನಾಳೆ ನಡೆಯುವ ಈ ಉತ್ಸವದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ, ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ, ಯುವ ಜನತೆಗೆ ಕೆಸರುಗದ್ದೆ ಓಟ ಹಾಗೂ ಹಗ್ಗ ಜಗ್ಗಾಟ ಮತ್ತು ರೈತರಿಗೆ ಎತ್ತಿನ ಬಂಡಿ ಮೆರವಣಿಗೆ ಸೇರಿದಂತೆ ಹಲವು ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ರೈತರಿಂದ ಅಲಂಕೃತ ಎತ್ತಿನ ಬಂಡಿಗಳ ಮೆರವಣಿಗೆ ನಡೆಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ಭಾರತಿ, ಕುರುಗೋಡು ಉತ್ಸವದಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ನೀಡಿದ್ದು ಸಂತಸ ತಂದಿದೆ ಎಂದರು. ಗಡಿಭಾಗದ ಮಹಿಳೆ ಶ್ರೀದೇವಿ ಮಾತನಾಡುತ್ತಾ, ಮೊದಲ ಬಾರಿಗೆ ಈ ಉತ್ಸವಕ್ಕೆ ಬಂದಿದ್ದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರುವುದಾಗಿ ತಿಳಿಸಿದರು. ಅಂಗವಾಗಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ನನ್ನ ರಂಗೋಲಿ ನೋಡ್ರಿ, ನಾನು ರಂಗೋಲಿ ಬಿಡಿಸಿದ್ದೀನಿ. ನಾನು ಇದರಲ್ಲಿ ಎಲ್ಲ ಸಂಗೀತ ವಾದ್ಯಗಳಾಗಲಿ, ಇದು ಕುರುಗೋಡಿನ ಬಗ್ಗೆ, ಕುರುಗೋಡಿನ ಇತಿಹಾಸದ ಏನೇನಿದೆ ಅಂತೇಳಿ ಎಲ್ಲ ರಂಗೋಲಿ ಮುಖಾಂತರ ನಾನು ಬಿಡಿಸಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಇನ್ನು ಬಹಳಷ್ಟು ಸ್ಪರ್ಧೆಗಳಿದ್ದಾವೆ. ಈ ಕುರುಗೋಡಿನ ಉತ್ಸವ ಬಗ್ಗೆ ಇನ್ನು ಸಾಯಂಕಾಲ ನಾಳೆ ಪ್ರೋಗ್ರಾಮ್ಸ್ ನಡೀತಾ ಇದ್ದಾವೆ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಕುರುಗೋಡು ಅಂದರೆ ನಮ್ಮ ಕುರುಗೋಡು. ಪಾರ್ಟಿಸಿಪೇಟ್ ಮಾಡಕ್ಕೆ ಬಂದಿದ್ದೀವಿ. ಮಹಿಳೆಯರು ಕೂಡ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ನಮಗೆ ತುಂಬ ಸಂತೋಷವಾಗಿದೆ. ಇವತ್ತು ರಂಗೋಲಿ ಕಾಂಪಿಟೇಷನ್ ಸ್ಪರ್ಧೆ ನಡೀತಿದೆ. ಆಗಲೇ ನಿನ್ನೆ ಸಾಯಂಕಾಲ ಮೆಹಂದಿ ಕಾಂಪಿಟೇಷನ್ ಆಯಿತು. ಇವಾಗ ಇನ್ನು ಮುಂದೆ ಏನೇನು ಇದ್ದಾವೆ ನಾವು ನೋಡೋಕ್ಕೆ ಇಂಟ್ರೆಸ್ಟ್ ಆಗಿ ಕಾಣ್ತಾ ಇದ್ದೀವಿ.